ನಮಸ್ತೆ ಎಲ್ರಿಗೂ, ಶುಭ ಶುಕ್ರವಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಲೊಕೇಟ್ ಆಗಿರೋ ಶ್ರೀ ಪ್ರಸನ್ನ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ. ಇಲ್ಲಿ ಸ್ಯಾರಿ ಎಕ್ಸ್ಪೋ ನಡೀತಾ ಇದೆ. ಬೆಂಗಳೂರಿನಲ್ಲೇ 21 ಎಕ್ಸ್ಪೋಗಳನ್ನ ಯಶಸ್ವಿಯಾಗಿ ನಡೆಸಿ ಇವಾಗ 22ನೇ ಎಕ್ಸ್ಪೋನ ನಮ್ಮ ಮೈಸೂರಿನಲ್ಲಿ ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರ ಕಡೆಯಿಂದ ಎಕ್ಸ್ಪೋ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ಇಲ್ಲಿ ಯಾವ ರೀತಿ ಸೀರೆಗಳಿದ್ದಾವೆ ಅಂತ ನೋಡೋಣ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಈಗ ಸೀರೆಗಳನ್ನ ನೋಡ್ತಾ ಹೋಗೋಣ. ಫಸ್ಟಿಗೆ ನಾನು ಕ್ರೇಪ್ ಸಿಲ್ಕ್ ಸೀರೆನ ತೋರಿಸ್ತಾ ಇದ್ದೀನಿ. ಇಲ್ಲಿ 14,000 ಪ್ಲಸ್ 5% GST ಇದೆ ಅಲ್ಲ. ಈ ಸೀರೆಗಳೆಲ್ಲ ನಿಮಗೆ ಬೈ 1 get 1 ಇದೆ. ನೀವು ಯಾವ ಸೀರೆ ತೊಗೊಂಡ್ರೂ ಬೈ 1 get 1 ಆಫರ್ ಇದೆ. ಇನ್ಕ್ಲೂಡಿಂಗ್ 5% GST ಇರುತ್ತೆ. ಓಕೆನಾ? ಆಲ್ಮೋಸ್ಟ್ ಎಲ್ಲದಕ್ಕೂ ಆಫರ್ ಇಟ್ಟಿದ್ದಾರೆ. ಆ್ಯಂಡ್ ಸೀರೆಗಳು ಕ್ರೇಪ್ ಸಿಲ್ಕ್ ಎಲ್ಲ ಚೆನ್ನಾಗಿದೆ. ಪ್ಯೂರ್ ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ಇಲ್ಲಿ 25,000ವರೆಗೂ ಇದೆ. ಇನ್ನೂ ಜಾಸ್ತಿನೂ ಪ್ರೈಸಲ್ಲಿದ್ದಾವೆ. ಒಟ್ನಲ್ಲಿ ಬೈ 1 get 1 ಇದೆ. ಸೊ ಹೋಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಇಬ್ಬರಿಬ್ಬರು ಸೇರಿ ಸ್ಯಾರಿಗಳನ್ನ ತೊಗೋಬಹುದು. ಒಂದೇ ಸ್ಯಾರಿ ನಮಗೆ ತೊಗೊಳಕ್ಕಾಗಲ್ಲಪ್ಪ ಈ ಪ್ರೈಸ್ಗೆ ಅಂತ ಅನ್ನೋದಾದರೆ, ಇನ್ನು ವರಮಹಾಲಕ್ಷ್ಮಿಗಂತೂ ನೀವು ಸೀರೆನ ಹುಡುಕ್ತಾ ಇರ್ತೀರ, ತೊಗೋಬೇಕು ಅಂತ ಐಡಿಯಾಸ್ ಇರುತ್ತೆ. ಒಮ್ಮೆ ಈ ಎಕ್ಸ್ಪೋನು ಕೂಡ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ಸೀರೆಗಳನ್ನ ತೊಗೋಬಹುದು ಅಂತಲೇ ಹೇಳ್ತೀನಿ. ಕ್ರೇಪ್ ಸೀರೆಗಳು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಬಾರ್ಡರ್ಸು, ಕಲರ್ಸ್, ಡಿಸೈನಲ್ಲೆಲ್ಲ ನೋಡಿ. ಇದು ಡಿಫ್ರೆಂಟ್ ಆಗಿದೆ ಅಲ್ಲ, ಬಾರ್ಡರು ಅಂದರೆ ಬಾರ್ಡರ್ ಮೇಲ್ಗಡೆ ಡಿಸೈನ್ ಬಂದಿದ್ದೆಲ್ಲ ಅದು. ಆ ಥರ ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಆ್ಯಕ್ಚುಲಿ ನಾನು ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡೇ ಹೋಗಿದ್ದೆ ಈ ಒಂದು ಎಕ್ಸ್ಪೋಗೆ, ಲೋಕೇಶ್ ಸರ್ ಮತ್ತು ದಿವ್ಯಾ ವಸಂತ್ ಅವರನ್ನು. ಬಟ್ ಅವ್ರು ಇನ್ನೊಂದು ಎಕ್ಸ್ಪೋ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರಂತೆ. ಆ್ಯಂಡ್ ಕ್ಯೂರಿಯಾಸಿಟಿ ಕೂಡ ಇತ್ತು, ಯಾಕಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೋದೇ ಇವ್ರ ರೀಲ್ಸ್ಗಳು ಅಲ್ವಾ, ಯೋಗಲಕ್ಷ್ಮಿ ಸಿಲ್ಕ್ಸ್ ಅವ್ರದ್ದು. ಹೆಂಗಿರುತ್ತೆ ಸೀರೆಗಳು ಏನು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಖಂಡಿತವಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿದೆ. ಈ ಕಲರ್ಸಲ್ಲಿ 2 ಪ್ಯಾಟ್ರನ್ ಇದೆ, ಆಫ್ ಆ್ಯಂಡ್ ಆಫ್ ಮತ್ತು ರೆಗ್ಯುಲರ್ ಪ್ಯಾಟರ್ನ್ಸ್ ಎರಡೂ ಇದ್ದಾವೆ. ಸುಮಾರು ವೆರೈಟೀಸ್ ಆಫ್ ಸ್ಯಾರಿಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಒಮ್ಮೆ ಹೋಗಿ ನೋಡಿ ನಿಮಗೆ ಇಷ್ಟ ಆಗಿರೋ ಸೀರೆನ ಬೈ ಮಾಡ್ಬೋದು. ಈ ಥರ ಸೆಲ್ಫ್ ಕಲರಲ್ಲಿ ಕೂಡ ಸ್ಯಾರೀಸ್ಗಳಿದ್ದಾವೆ, ಆಯಿತಾ. ಆ್ಯಂಡ್ ಇದೊಂದೇ ಎಕ್ಸ್ಪೋ ಅಲ್ಲ, ಮತ್ತೊಂದು ಎಕ್ಸ್ಪೋ ವಿಡಿಯೋನ ನಾನು ಸಂಜೆ ಅಪ್ಲೋಡ್ ಮಾಡ್ತೀನಿ, ಮಧ್ಯಾಹ್ನ ಅಥವಾ ಸಂಜೆಲಿ ಅಪ್ಲೋಡ್ ಮಾಡ್ತೀನಿ. ಡೆಫಿನೆಟ್ಲಿ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡಿ ಅಂತಲೇ ಕೇಳ್ಕೊಳ್ತೀನಿ. ಈ ಸೀರೆ ಕಲರ್ ನೋಡಿ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನೀಟಾಗಿ ವೇರ್ ಮಾಡಿ ಬಂದು ಇಡಬೇಕು, ಆ ಥರ ಇದೆ ಸೀರೆ, ಕೊಳೆ ಮಾಡ್ಕೋಬಾರ್ದು. ಇನ್ನು ಸೆಲ್ಫ್ ಕಲರಲ್ಲೂ ಸುಮಾರು ಕಲರ್ಸ್ ಇದ್ದಾವೆ ಇವ್ರ ಹತ್ರ. ಕಾಂಟ್ರಾಸ್ಟ್ ಇರ್ಬೋದು, ಆಫ್ ಆ್ಯಂಡ್ ಆಫ್ ಹೇಳೋದನ್ನ ಆ ಥರ ಸರಿ. ಈ ಥರ ರೆಸ್ಟಾರೆಂಟಲ್ಲಿ ಸುಮಾರು ವೆರೈಟೀಸ್ ಇದೆ ನೋಡಿ. ಎಷ್ಟು ನಾನೇ 3 ತೋರಿಸಿದ್ದೀನಿ ಇವಾಗ ಸದ್ಯಕ್ಕೆ. ಒಂದಷ್ಟು ಸೆಲೆಕ್ಷನ್ ಮಾಡಿ ನಿಮಗೆ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ. ಇಂತಿಂಥ ಸೀರೆಗಳು ಇರುತ್ತೆ ಅನ್ನೋ ಒಂದು ಐಡಿಯಾ ಇರಲಿ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ಒಂದು ಎಕ್ಸ್ಪೋ ನಡೀತಿರೋದು ಶ್ರೀ ಪ್ರಸನ್ನ ಪಾರ್ವತಿ ಕಲ್ಯಾಣ ಮಂಟಪ, ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದ ಬಿಲ್ಡಿಂಗೇ ಇದು. ಕಾಳಿದಾಸ ರಸ್ತೆ, ಮೈಸೂರು, ಆಯಿತಾ. ಆಲ್ಮೋಸ್ಟ್ ನೀವು ಒಂಟಿಕೊಪ್ಪಲು ದೇವಸ್ಥಾನಕ್ಕೆ ಹೋದರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಈ ರೀತಿಯ ಸೀರೆಗಳಿದ್ದಾವೆ, ತುಂಬ ಕಾಸ್ಟ್ಲಿ ಸೀರೆ. ಯಾವ ಸೀರೆ ಅಪ್ಪ ಇದು, ಮತ್ತೆ ಹೋಯ್ತು ನನಗೆ. ಈ ಥರ ಬಾಕ್ಸಲ್ಲೆಲ್ಲ ಇದೆ. ಆ ಬಾಕ್ಸ್ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಈ ಬಾಕ್ಸ್ಗೋಸ್ಕರ ಆದರೂ ಸೀರೆ ತೊಗೋಬೇಕು ಅಂದರೆ, ಅಮ್ಮ ಬನ್ನಿ ಒಂದು ಬಾಕ್ಸೇ ತೊಗೊಟ್ಬಿಡ್ತೀನಿ ನಿಮಗೆ ಸಾಕು ಅಂತ ಹೇಳ್ತಾ ಇದ್ಲು. ಚೆನ್ನಾಗಿದ್ದಾವೆ ಎಲ್ಲ ವೆಡ್ಡಿಂಗ್ ಸ್ಯಾರಿಗಳು. ಇದರಲ್ಲೂ ಬೈ 1 get 1 ಇದೆ. ನಿಮಗೆ 29,000, 30,000 ಆ ರೇಂಜಲ್ಲೆಲ್ಲ ಸೀರೆಗಳಿದ್ದಾವೆ. ತುಂಬ ಅಂದರೆ ಪ್ಯೂರ್ ಸೀರೆಗಳಂತ ಹೇಳಿದ್ರು. ಸೊ ಪ್ಯೂರ್ ಸೀರೆ ಆಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಸಾಫ್ಟ್ ಸಿಲ್ಕಲ್ಲೂ ಪ್ಯೂರ್ ಸೀರೆಗಳಿದ್ದಾವೆ. ಇದು ಸಾಫ್ಟ್ ಸೀರೆ ಬರುತ್ತೆ, 29,000ಕ್ಕೆ ಬೈ 1 get 1 ಇದೆ. ಮದುವೆಗಳಿಗೆ ಯಾರು ಸೀರೆ ಹುಡುಕ್ತಿದ್ದೀರಾ ಈ ಥರ ಸೀರೆನ ಅಂತಂದರೆ ಡೆಫಿನೆಟ್ಲಿ ಅಂಥವ್ರು ವಿಸಿಟ್ ಮಾಡಿ ತೊಗೋಬೋದು. ಈ ರೀತಿ ಪ್ರಿಂಟೆಡ್ ಎಲ್ಲ ಬರುತ್ತಲ್ಲ ಕ್ರೇಪ್ ಸೀರೆಗೆ, ಅದು ಕೂಡ ಇದೆ. ಇದು ಅಷ್ಟೇ, ಪ್ರತಿಯೊಂದು ಬೈ 1 get 1 ಇದೆ. ಜೊತೆಗೆ 1,000 ರೂಪಾಯಿಗೆ 3 ಸೀರೆ, 1,000 ರೂಪಾಯಿಗೆ 2 ಸೀರೆ, 5 ಸೀರೆ ಇರೋದೆಲ್ಲ ಇದೆ. ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗ್ತದೆ ನಿಮಗೆ ಅದು ಯಾವ್ಯಾವ ಸೀರೆಗಳು ಅಂದ್ಬಿಟ್ಟು. ನಾನು ಯಾವಾಗಲೂ ಎಕ್ಸ್ಪೋಗಳ ಬಗ್ಗೆ ಹೇಳೋದಿಷ್ಟೇ, ಎಲ್ಲಿ ಯಾವ ಎಕ್ಸ್ಪೋ ನಡೀತಾ ಇದೆ ಅಂತ ಹೇಳ್ತೀನಿ, ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡೋದು ನಿಮ್ಮ ಆಯ್ಕೆ ಆಗಿರುತ್ತೆ. ಓಕೆನಾ. ಬಟ್ ಚೆನ್ನಾಗಿದೆ ಈ ಸೀರೆ ನೋಡಿ, ತುಂಬ ಚೆನ್ನಾಗಿದೆ. ಟ್ರೆಂಡಿಂಗ್ ಸ್ಯಾರಿ ಅಲ್ವಾ, ಸುಮಾರು ಜನ ನಮ್ಮ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ವೇರ್ ಮಾಡಿರೋ ಸೀರೆ ಇದು. ಚೆನ್ನಾಗಿದ್ದಾವೆ ಈ ಥರ ಸೀರೆಗಳೆಲ್ಲ. ಮಾತ್ರ ಯಾವ ಎಕ್ಸ್ಪೋಗೆ ಹೋದ್ರೂ ಕ್ರೇಪ್ ಸೀರೆಗಳು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಹಂಗೆ ಇರುತ್ತೆ, ಆ್ಯಂಡ್ ಪ್ರೈಸು ಕೂಡ ಹಂಗೆ ಇರುತ್ತೆ. ಇದು ನೋಡಿ, 2,500ಕ್ಕೆ 5 ಸೀರೆ. ಇವೆಲ್ಲವೂ ಅಷ್ಟೇ, 2,500ಕ್ಕೆ 5 ಸೀರೆ. ಐ ಥಿಂಕ್ ಅಲ್ಲಿ ಹೇಳಿರೋ ಪ್ರಕಾರ ನೀವು 2,500ಕ್ಕೆ 5 ಸೀರೆ ಇದೆಯಲ್ಲ ಅಷ್ಟೊಂದು ತೊಗೊಳ್ಳೇಬೇಕು. ನಾನು ಒಂದು ಸೀರೆ ತಗೋತೀನಿ, ಕಮ್ಮಿ ಅದರಲ್ಲಿ ಪ್ರೈಸ್ನ ಡಿವೈಡ್ ಮಾಡಿಕೊಡಿ ಅಂದರೆ ಕೊಡೋಲ್ಲ. ಯಾಕಂದರೆ ನಾನು 3,200ಅಲ್ಲಿ ಒಂದು ಸೀರೆ ನೋಡಿದ್ದೆ, ಬಟ್ ಅಲ್ಲಿ
ಕೊಡಲ್ಲ ಅಂತ ಹೇಳಿದ್ರು. ಎರಡೂ ತೊಗೋಬೇಕು, ಹಂಗೆ ತೊಗೊಂಡ್ರೆ ಮಾತ್ರ ಆಫರ್ ಇರೋದು ಅಂತ. ಇದು 1600ಕ್ಕೆ 2 ಸೀರೆಗಳು ಈ ರೀತಿ ಬರುತ್ತೆ ಸಿಲ್ಕ್ ಕಲರಲ್ಲಿ. ಚೆನ್ನಾಗಿದೆ ಇದೆಲ್ಲ. ಇದು ಅಷ್ಟೇ 1600ಕ್ಕೆ 2 ಸೀರೆ. ಸ್ವಲ್ಪ ಹೆವಿ ಡಿಸೈನ್ಸ್ ಅನಿಸ್ಬೋದು, ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಥರ ಹೆವಿ ಡಿಸೈನ್ ಹಾಕೋದಕ್ಕೆ. ಅಂಥವ್ರು ಬೇಕಿದ್ರೆ ಈ ಥರದನ್ನ ಶಾಪಿಂಗ್ ಮಾಡ್ಬೋದು. ಇನ್ನು ನೆಕ್ಸ್ಟು ಇವು ಅಷ್ಟೇ 1600ಕ್ಕೆ. ಇದನ್ನು ಯಾರೋ ಒಬ್ಬರು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋರು ಯಾರೋ ತೊಗೋತಾಯಿದ್ರು ಅಂದ್ಕೊಂಡೆ, ತಗೊಂಡಿದ್ದಾರೆ ಅಲ್ವಾ ಅಂತ ನೋಡ್ತಾ ಇದ್ದೆ. ಅವರು ಕಾಣಿಸ್ತಾರೆ ಹಂಗೆ ವೀಡಿಯೋದಲ್ಲಿ ನೋಡಿ ಬೇಕಿದ್ರೆ. ಇನ್ನು ಈ ಸೀರೆಗಳೆಲ್ಲ ಇದು ಅಷ್ಟೇ ಆಫರಲ್ಲಿದೆ. ಎಷ್ಟು 1000 ರೂಪಾಯಿಗೆ 2 ಸೀರೆ ಬರುತ್ತೆ ಆಯಿತಾ. 1000ಕ್ಕೆ 2 ಸೀರೆ. ಇದು ಸ್ವಲ್ಪ ಸಾಫ್ಟ್ ಇದೆ, ನೋಡೋದಕ್ಕೆ ರಫ್ ಅನಿಸ್ಬೋದು, ಬಟ್ ಸಾಫ್ಟಾಗಿದ್ದಾವೆ ಸೀರೆಗಳು. ಇದೆಲ್ಲ 1600ಕ್ಕೆ 2 ಸೀರೆ. ಈ ರೀತಿ ನಿಮಗೆ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ, ಕಾಸ್ಟ್ಲಿಲೂ ಸಿಗುತ್ತೆ. ಸೊ ಯಾವುದಾದ್ರೂ ಸೀರೆಗಳನ್ನ ನೀವು ಶಾಪಿಂಗ್ ಮಾಡಬಹುದು, ಬಟ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನೂ ಸೀರೆ ಶಾಪಿಂಗ್ ಯಾರ್ದು ಆಗಿರಲ್ಲ, ವರಮಹಾಲಕ್ಷ್ಮಿದು ಬರೀ ಕ್ಲೀನಿಂಗಲ್ಲಿ ಇರ್ತೀರ, ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದ್ರೆ ಖಂಡಿತ ಹೋಗಿ ಸ್ಯಾರಿ ಶಾಪಿಂಗ್ನ ಮಾಡಬಹುದು. ಈ ಸೀರೆಗಳೆಲ್ಲ 1000ಗೆ 3 ಸೀರೆಗಳು ಬರುತ್ತೆ ನೋಡಿ. ಈ ಥರದೆಲ್ಲ 3 ಸೀರೆಗಳು ಸಿಗುತ್ತೆ. ಈಗ ಡೈಲಿ ವೇರ್ ಮಾಡ್ತಾರೆ, ಅಮ್ಮಂದ್ರೆಲ್ಲ ಡೈಲಿ ವೇರ್ ಮಾಡ್ತಾರೆ ಸ್ಯಾರೀಸು ಅಂದರೆ, ಅವರಿಗೆ ಕರೆಕ್ಟಾಗಿ ಚೆನ್ನಾಗಿದ್ದಾವೆ ಈ ಸೀರೆಗಳು. ಇದು 1000ಗೆ 3 ಸೀರೆ ಬರುತ್ತೆ. ನೆಕ್ಸ್ಟು 2-2.5 ಸಾವಿರಕ್ಕೆ ಬೈ ಒನ್ ಗೆಟ್ ಒನ್ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಕೂಡ ಇದೆ. ಡಿಸ್ಕೌಂಟ್ ಅಂತೀನಿ, GST ಕೂಡ ಆ್ಯಡ್ ಆಗ್ತದೆ. ಓಕೆನಾ. ಆಲ್ರೆಡಿ ಅವ್ರು ಆಫರ್ ಆಗಿ ಹಾಕಿರೋದ್ರಿಂದ 5% ಅವ್ರು ಅಲ್ಲಿಂದ ಇಲ್ಲಿವರೆಗೆಲ್ಲ ಬಂದು ಮಾರೋದ್ರಿಂದ ಅವ್ರಿಗೂ GST ಇರುತ್ತೆ. ಸೊ ಅದನ್ನು ನಮ್ಮ ಹತ್ರನೇ ಇಸ್ಕೋತಾರೆ ಅಂತಲೇ ಹೇಳ್ಬೋದು. ಇನ್ನು 3000ಗೆ 2 ಸೀರೆ. ಇದು ಚೆನ್ನಾಗಿತ್ತಲ್ಲ, ಯಾರೋ ತೊಗೋತಾ ಇದ್ರು, ಹಂಗೇ ಸ್ಪ್ರೆಡ್ ಆಯ್ತಲ್ಲ. ಕಲರ್ ಕಾಂಬಿನೇಷನ್ ಹೆಂಗೆ ಅನ್ನಿಸ್ತು ಅಂದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನೊಂದು ಮಾತೇನು ಗೊತ್ತಾ, ನಾವು ತಗೊಂಡಾಗ ಸೀರೆ ಚೆನ್ನಾಗಿದೆ ಅಂತ ಅನಿಸಲ್ಲ, ಬಟ್ ಯಾರಾದರೂ ತೊಗೊಂಡಿರ್ತಾರೆ ನೋಡಿ, ಅವ್ರು ತೊಗೊಂಡಿದ್ದಾಗ ನಮಗೆ ಆ ಸೀರೆ ಚೆನ್ನಾಗಿದೆ ಅನಿಸುತ್ತೆ. ಇದು ನಿಜನ, ನನಗಂತೂ ಆ ಥರ ಅನ್ನಿಸ್ತಿರ್ತದೆ. ನಾನು ಯಾವ ಸೀರೆ ತೊಗೊಂಡ್ರು ಅಯ್ಯೋ ಚೆನ್ನಾಗಿಲ್ವೇನೋ, ಬೇರೆ ತೊಗೋಬೇಕು ಅನಿಸ್ತಿರ್ತದೆ. ಬಟ್ ಯಾರಾದರೂ ಸೆಲೆಕ್ಟ್ ಮಾಡ್ಕೊಂಡು ಕೈಲಿ ಹಿಡ್ಕೊಂಡು ಓಡಾಡ್ತಿರ್ತಾರೆ ನೋಡಿ, ಆ ಸೀರೆ ಚೆನ್ನಾಗಿದೆ, ಆ ಸೀರೆ ಇದ್ದರೆ ತೊಗೋಬೋದಾಗಿತ್ತು ಅಂತ ಅನಿಸ್ತದೆ. ಪ್ರತಿ ಸತಿ ನನಗೆ ಹಿಂಗೆ ಅನಿಸ್ತಿರ್ತದೆ. ನನಗೇನ ನಿಮಗೂ ಹಾಗೇನ ನನಗೆ ಗೊತ್ತಿಲ್ಲ. ನಿಮಗೂ ಹಾಗೆ ಆದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ, ಇದೆಲ್ಲ 5000ಗೆ ಬೈ ಒನ್ ಗೆಟ್ ಒನ್ ಇದೆ. ಡಿಫ್ರೆಂಟ್ ಪ್ಯಾಟ್ರನಲ್ಲಿದೆ ಈ ಸೀರೆ, ಚೆನ್ನಾಗಿತ್ತು. ಇನ್ನು ಆ್ಯಸ್ ಯೂಶುವಲ್ ಸೀರೆಗಳನ್ನ ಅಳಿಯೋದು ಈ ಥರ ಮಾಡೋದು ಇದ್ದದ್ದೇ. ಪಾಪ ಅಲ್ಲಿರೋ ಮಕ್ಕಳೆಲ್ಲ ಅಷ್ಟು ಹೇಳ್ತಿದ್ರು, ಸೀರೆಗಳನ್ನೆಲ್ಲ ತೆಗಿಬೇಡಿ, ಬಿಚ್ಚಬೇಡಿ ಆ ಥರ ಅಂತ. ನಿಮಗೆ ಇಷ್ಟ ಆದರೆ ಮಾತ್ರ ಓಪನ್ ಮಾಡಿಸಿ ನೋಡಿ ಆಯಿತಾ. ಅವರೇ ಓಪನ್ ಮಾಡಿ ತೋರಿಸ್ತಾರೆ. ಸುಮ್ಮನೆ ಯಾಕೆ ಈ ಥರ ಸೀರೆಗಳನ್ನೆಲ್ಲ ಮಾಡೋದು ಅಲ್ವಾ. ಇನ್ನು ಈ ಸೀರೆ 3200. ಇದಕ್ಕೆ ಬೈ ಒನ್ ಗೆಟ್ ಒನ್ ತೊಗೋಬೇಕು ಅಂದರೆ 2 ತೊಗೋಬೇಕು ಅಂತ ಅಂದರೂ ನಾನೊಂದು ಸೆಲೆಕ್ಟ್ ಮಾಡಿದ್ದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಬ್ಲೂ ಕಲರ್ ಇದೆಯಲ್ಲ, ಅದು ಇಷ್ಟ ಆಗಿತ್ತು. ಪಕ್ಕದ ಗ್ರೀನು ಅಷ್ಟೇ. ಆ್ಯಕ್ಚುಲಿ ಯಾರಾದರೂ ಡೈಲಿ ವೇರ್ ಸ್ಯಾರಿ ಬೇಕು ಅಂದರೆ ಅಫಿಷಿಯಲ್ಸು ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಆಯಿತಾ. ಈ ಸೀರೆಗಳನ್ನ ಡೈಲಿ ವೇರ್ ಮಾಡೋದಕ್ಕೆ ಅಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ನಾನು ಇದನ್ನು ಡೈಲಿ ರೆಕಮೆಂಡ್ ಮಾಡ್ತೀನಿ. ಈ ಸೀರೆನೂ ತುಂಬ ಇಷ್ಟ ಆಗಿತ್ತು ಕಲರು. ಹಿಂಗೆ 1-2-3 ಸೆಲೆಕ್ಟ್ ಮಾಡಿದ್ದೆ, ಆಮೇಲೆ ತೊಗೊಳಕ್ಕಾಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಜೆಟ್ನ ನೋಡಲೇಬೇಕು. ಎಲ್ಲ ಎಕ್ಸ್ಪೋಗಳಿಗೆ ಹೋದಾಗ ಎಲ್ಲ ಸೀರೆನ ತೊಗೋಬೇಕು, ಎಲ್ಲ ನನಗೆ ಬೇಕು ಅಂತ ಅನ್ನಿಸ್ತಿರ್ತದೆ. ಆದರೆ ನೋಡಿ ಸುಮ್ಮನೆ ಬರಬೇಕಷ್ಟೇ. ಈ ಸೀರೆಗಳು ತುಂಬ ಚೆನ್ನಾಗಿದ್ವು. ಇದು ವಿಸ್ಕೋಸ್ ಸೀರೆ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು ಆ್ಯಂಡ್ ಗ್ರ್ಯಾಂಡಾಗಿದ್ದಾವೆ ಈ ಸೀರೆಗಳೆಲ್ಲ. ಬರೀ ರೇಷ್ಮೆ ಸೀರೆನೇ ಬೇಡ, ಈ ರೀತಿಯೂ ಬೇಕು ಅಂದರೆ ಅದನ್ನು ಕೂಡ ನೀವು ಬೈ ಮಾಡಬಹುದು. ಚೆನ್ನಾಗಿದ್ದಾವೆ ಸೀರೆಗಳು, ಈ ಥರ ಸೀರೆಗಳು. ಅದರಲ್ಲಿ ನಾನು ಡೈಲಿ ವೇರ್ಗೆ ಹೇಳೋದ್ನೆಲ್ಲ 1300ಗೆ. ಹೊರಗಡೆ ವರ್ಕಿಂಗ್ ಅವ್ರಿಗೆ ಮಾತ್ರ ಸಕ್ಕತ್ತಾಗಿದೆ ಸೀರೆಗಳು. ಡೆಫಿನೆಟ್ಲಿ ಹೋದಾಗ ನೋಡಿ ತಗೊಳ್ಳಿ ಆಯಿತಾ. ಇನ್ನು ಇದೆಲ್ಲ 3200ಗೆ. ಇದು ಕೂಡ ಬೈ ಒನ್ ಗೆಟ್ ಒನ್ನಲ್ಲೇ ಇದೆ. ಆ್ಯಂಡ್ ಬರೀ ನನ್ನ ಮಾತು ಕೇಳೋದು, ಸೀರೆ ನೋಡೋದು ಮಾತ್ರ ಅಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ಇನ್ನು ನೆಕ್ಸ್ಟು ಇಷ್ಟು ಸೀರೆಗಳಲ್ಲಿ ಒಂದಷ್ಟು ಸೀರೆಗಳನ್ನ ನಾನು ನನ್ನ ಮಗಳು ತೆಗೆಯೋದು, ಅದನ್ನು ವೀಡಿಯೋ ಮಾಡೋದು, ಆ ರೀತಿ ಮಾಡ್ತಿದ್ವಿ. ನಾನು ನನ್ನ ವೀಡಿಯೋದಲ್ಲಿ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾವತ್ತೂ ಸೀರೆನ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಇದ್ದರೆ ಡೆಫಿನೆಟ್ಲಿ ತೆಗೊಂಡು ಅವ್ರಿಗೆ ಹೇಳಿ ತೋರಿಸ್ತಾರೆ. ಸೆರ್ಗೆ ಯಾವುದು, ಪಲ್ಲು ಹೆಂಗಿದೆ, ಪ್ರತಿಯೊಂದನ್ನು ಅವರೇ ತೋರಿಸ್ಕೊಡ್ತಾರೆ. ಬ್ಲೌಸ್ ಪೀಸ್ ಹೆಂಗಿದೆ ಅಂತೆಲ್ಲ. ಸೊ ಅವ್ರನ್ನೇ ಕೇಳಿ ತಗೊಳ್ಳಿ ಆಯಿತಾ. ಸುಮ್ಮನೆ ಪಾಪ ಅಲ್ಲಿರೋ ಕೆಲಸ ಮಾಡೋರಿಗೂ ಸಿಕ್ಕಾಬಟ್ಟೆ ಕೆಲಸ. ಅದ್ರ ಜೊತೆಗೆ ನೋಡಿ, ಈ ಮಗುನೂ ಸೀರೆ ನೋಡ್ತಾ ಇತ್ತು. ನಾನು ರೇಗಿಸ್ತಾ ಇದ್ದೆ, ಏನಪ್ಪ ಸೀರೆ ತೊಗೊಳಕ್ಕೆ ಬಂದಿದ್ಯಾ ನೀನು ಅಂದ್ಕೊಂಡು. ಅವರಪ್ಪ ಹೇಳು ಸೀರೆ ತಗೋತೀಯಾ ಅಂತ ಹೇಳ್ತಾಯಿದ್ರು. ಹಾಗೆ ಸುಮ್ಮನೆ ಮಕ್ಕಳು ಸಿಕ್ತಾಗಲೂ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಮಾತಾಡ್ಸೋದಕ್ಕೆ, ಹಾಗೆ ಮಾತಾಡಿಸ್ಕೊಂಡು ಬಂದೆ. ಇನ್ನು ನೆಕ್ಸ್ಟು ಇದೆಲ್ಲ 5000ಗೆ 2 ಸೀರೆ. ಆ್ಯಕ್ಚುಲಿ ಸೆಮಿ ಕ್ರೇಪ್ ಕೂಡ ಚೆನ್ನಾಗಿದೆ ಇವ್ರ ಹತ್ರ, ಸಾಫ್ಟಾಗಿದ್ದಾವೆ, ಚೆನ್ನಾಗಿದ್ದಾವೆ. ಹೋಗಿ ಒಮ್ಮೆ ವಿಸಿಟ್ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ತೊಗೋಬೇಕಾ ಏನು ಎತ್ತಾ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ತೊಗೋತೀರಾ. ಹಬ್ಬಕ್ಕೆ ಅಂತ ಒಂದು ಅಲ್ಲಿ ಇದು ನೋಡಬೇಕಿತ್ತು ನೀವು, ಏನಪ್ಪ
ಬಿಲ್ ಮಾಡ್ತಿರಲ್ಲ ಅಲ್ಲಿ ಎಷ್ಟು ಕ್ಯೂ ಇತ್ತು ಅಂತ ಅಂದರೆ ಅದಕ್ಕೆ ಒಂದು ಲೈನ್ ನಿಂತ್ಬಿಟ್ಟಿದ್ರು, ಅಷ್ಟು ಸೀರೆಗಳು ತೊಗೋತಾಯಿದ್ರು. ಆದಷ್ಟು ಬೆಳಗ್ಗೆನೇ ಹೋಗಿ, ಯಾಕಂದರೆ ಸೀರೆಗಳು ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ, ಈ ಥರ ಗಜಿಬಿಜಿ ಆಗಿರೋದಿಲ್ಲ. ನಾವು ಮಧ್ಯಾಹ್ನ ಹೋಗಿದ್ರಿಂದ ಸ್ವಲ್ಪ ಈ ಥರ ಇದೆ ಅಷ್ಟೇ. ಇನ್ನು ಇದ್ರ ಜೊತೆಗಿರೋ ಒಡವೆಗಳು ಕೂಡ ಇಟ್ಟಿದ್ದಾರೆ. ಒಡವೆ ಸೆಟ್ಗಳು ಸುಮಾರಿದೆ, 300 ರುಪೀಸಿಂದನೂ ಸ್ಟಾರ್ಟ್ ಆಗ್ತದಂತೆ. ಸೊ ಒಡವೆ ಬೇಕಿದ್ರೆ ಒಡವೆನೂ ತೊಗೋಬೋದು. ಆ್ಯಂಡ್ ಈ ಸೀರೆಗಳು ಕೂಡ ಚೆನ್ನಾಗಿತ್ತು, ಕಲರೆಲ್ಲ ತುಂಬ ಚೆನ್ನಾಗಿದ್ವು, ಒಳ್ಳೊಳ್ಳೆ ಕಲರಲ್ಲಿ ಇದ್ದವು. ಈ ಥರ ಗ್ರೀನು ಮತ್ತು ಆಫ್ ವೈಟಲ್ಲಿ ಕೂಡ ಒಂದು 2-3 ಸೀರೆ ತೋರಿಸಿದ್ದೀನಿ, ಅವು ಚೆನ್ನಾಗಿದ್ದವು. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಮತ್ತು ಮಧ್ಯಾಹ್ನ ಅಥವಾ ಸಂಜೆ ಇನ್ನೊಂದು ಎಕ್ಸ್ಪೋ ವಿಡಿಯೋನ ಹಾಕ್ತೀನಿ, ಆ ವಿಡಿಯೋಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆಯೇ ಒಡವೆ ಸೆಟ್ಗಳಲ್ಲಿ ಸುಮಾರು ಇದ್ದಾವೆ. ಓಕೆ, ಸುಮಾರು ಸೆಟ್ಗಳು ಇತ್ತು. ಸೊ ಹೋಗಿ ನಿಮ್ಗೆ ಯಾವುದಾದ್ರೂ ಬೇಕಿದ್ದರೆ, ಈಗ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆಲ್ಲ ಹಾಕೋದಕ್ಕೂ ಬೇಕು ಅಂತ ಅಂದರೆ, ಹೊಸ ಸೆಟ್ಗಳು ಬೇಕು ಅಂದರೆ ಇವನು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಇಯರಿಂಗ್ಸ್ ಕೂಡ ಇದ್ದಾವೆ, ತುಂಬ ಚೆನ್ನಾಗಿತ್ತು, ತುಂಬ ಯುನೀಕ್ ಆಗಿತ್ತು ಇಯರಿಂಗ್ಸ್ ಎಲ್ಲ. ಪ್ರೈಸ್ ಕೇಳಿದಾಗ ಪ್ರೈಸು ಡಿಪೆಂಡ್ಸ್ ಆಗುತ್ತೆ ಮೇಡಮ್, ಏನು ಡಿಸೈನ್ಸು ಆ ಥರದ್ದೆಲ್ಲ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಆಫ್ ಚಂದ್ರ ಥರ ಇರೋದೆಲ್ಲ ತುಂಬ ಚೆನ್ನಾಗಿತ್ತು. ಒಡವೆ ಸೆಟ್ಗಳು ಕೂಡ ಇದ್ದಾವೆ, ಅವು ಚೆನ್ನಾಗಿದ್ದವು. ಹೋಗಿ ನೋಡಿ ತಗೊಳ್ಳಿ, ಡೆಫಿನೆಟ್ಲಿ ಒಮ್ಮೆ ವಿಸಿಟ್ ಮಾಡಿ. ಇದು ಆಗಸ್ಟ್ 5ರಿಂದ 9ರವರೆಗೆ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಬೇಗ ಬೇಗ ಹೋಗಿ ಈ ವೀಕೆಂಡಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಎಕ್ಸ್ಪೋ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.